ಏಕೆ ರಾಧೆ ಮೌನ ತಳೆದೆ. ಸಂಸಾರ ಬಿಟ್ಟು ಅವಳು ಸಿನಿಮಾ ಸೇರಕ್ಕೆ ಹೋಗಿದ್ದಾಳ. ಅಲ್ಲರಿ, ನಾಳೆ ಜನ ಸಾವಿರ ಮಾತಾಡ್ತಾರೆ. ಎಲ್ಲಿ ನಿಮ್ಮ ಮನೆ ಕಿರಿಸೋಜೆ ಅಂತ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕು? ನಮ್ಮನೆ ರಾಧಾ ರಾಣಿ ಹೀರೋನಾಗ ಹೋಗಿದ್ದಾಳೆ ಅಂತ ಹೇಳ್ಬೇಕಾ? ನಮ್ಮ ಮನೆಯಲ್ಲಿ ಅವಳಿಗೆ ಏನ್ ಕಮ್ಮಿ ಆಗಿತ್ತು? ನಮ್ಮೆಲ್ಲರೂ ಪ್ರೀತಿ. ಅವಳಿಗೆ ನಮ್ಮನೆ ಪೂಜೆ ಪುನಸ್ಕಾರ ಕೆಲಸ ಇದರಲ್ಲೆಲ್ಲ ಆಸಕ್ತಿ ಇರಲಿಲ್ಲ. ಅವಳು ನಮ್ಮನೆ ಬಂಗಲ್ ಬದಲಾಗಿದ್ದಲ್ಲ, ಮದುವೆ ಮುಂಚೆ ಹೇಗಿದ್ಲು? ಬೇಕಾದ್ರೆ ನನ್ನ ಮಾತನ್ನ ಬರ್ದಿಟ್ಕೊಳ್ಳಿ. ಶಾಸ್ತ್ರಿಗಳು ಈ ವಿಷಯದ ಗುಟ್ಟು ಮಾಡಿ ನಮ್ಮ ಮೋಸ ಮಾಡಿದ್ರು. ಈ ಶಾಸ್ತ್ರಿಗಳೇ, 3 ಹೊತ್ತು ಪೂಜೆ ಪಾರಾಯಣ ಅಂತ ಮಾಡ್ಕೊಂಡಿರೋರು ನೀವು. ವಿದ್ವಾಂಸರು, ಸತ್ಯ ಹರಿಶ್ಚಂದ್ರನ ವಂಶದವರು ಅಂತ ಹೆಸರು ತಗೊಂಡಿದ್ದೀರಾ. ಇಂಥ ಕೆಲಸನ ಮಾಡೋದು ನೀವು. ನಮಗೆ ಬೆನ್ನದ ಚೂರು ಹಾಕಿದ್ರಲ್ರಿ ನೀವು. ನನ್ನ ಮಗಳು ತಪ್ಪು ಮಾಡಿದಾಳೆ. ನಿಮ್ಮ ಪರಿವಾರಕ್ಕೆ ಇದರಿಂದ ತುಂಬಾ ಅಪಮಾನ ಆಗಿದೆ. ನಾನು ನಿಮ್ಮಲ್ಲಿ ಕ್ಷಮೆ ಕೋರ್ತೀನಿ. ಈಗಾಗಿರೋ ತಪ್ಪಿಗೆ ತಾವೆಲ್ಲರೂ ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದು ಸಿದ್ಧವಾಗಿದ್ದೀನಿ. ನಿಮ್ಮ ಪರಿವಾರಕ್ಕಾಗಿರೋ ಅವಮಾನಕ್ಕೆ ಯಾವುದೇ ಪರಿಹಾರನೂ ನನ್ನಲ್ಲಿಲ್ಲ. ನೀವು ನನಗೆ ಎಂಥ ಶಿಕ್ಷೆ ಕೊಟ್ಟರು ಅದಕ್ಕೆ ನನಗೆ ಕಡಿಮೆನೆ. ಏನ್ ಮಾಡ್ಲಿ, ಈಗಾಗಿರೋ ತಪ್ಪನ್ನು ಸರಿಪಡಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈಗ ನನ್ನ ಕೈಯಲ್ಲಿ ಏನೂ ಮಾಡಕ್ಕಾಗೋದಿಲ್ಲ. ಈ ಶಾಸ್ತ್ರಗಳೇ, ಇನ್ನೇನ್ ಮಾಡಕ್ಕಾಗುತ್ತೆ ನೀವು? ನಮ್ಮ ಮನೆ ಮಾನ ಮರ್ಯಾದೆ ಮಣ್ಣು ಪಾಲು ಮಾಡ್ಬಿಟ್ಲು ನಿಮ್ಮ ಮಗಳು. ಅವಳು ಮಾಡೋ ತಪ್ಪಿಗೆ ನಾವು ನಮ್ ತಲೆ ಕೊಡಬೇಕು. ವಿಷ್ಣು, ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ನೋಡಿ, ಅಷ್ಟೊಂದು ಸಿಟ್ಟು ಮಾಡ್ಕೋಬೇಡಿ. ನನ್ನ ಮೊಮ್ಮಗಳು ಅಂಥವಳಲ್ಲ. ಏನು ತುಡುಕು ಬುದ್ಧಿ, ಮುಂಗೋಪಿ. ತಾನು ಮಾಡಿದ ತಪ್ಪು ಅಂತ ಗೊತ್ತಾದ ತಕ್ಷಣ ಅವಳೇ ಮನೆಗೆ ವಾಪಸ್ ಬರ್ತಾಳೆ. ಅವಳು ಇನ್ಮೇಲೆ ಹೀಗೆ ಮಾಡಲ್ಲ. ನಿಮ್ಗೆ ತಕ್ಕ ಸೊಸೆಯಾಗಿ ನಿಮ್ಗೆಲ್ಲ ಹೊಂದ್ಕೊಂಡಿರ್ತಾಳೆ. ಓ, ಅವಳು ನಮ್ಮನೆಗೆ ತಕ್ಕ ಸೊಸೆಯಾಗಿರ್ತಾಳ? ಇಷ್ಟು
ಇಷ್ಟೆಲ್ಲ ಆದ್ಮೇಲೂ ಈ ಮಾತನ್ನು ಹೇಳ್ತಾ ಇದ್ರಲ್ಲ, ನೀವು ಮಾಡಿದ ದ್ರೋಹ ಅಂತ ನಿಮ್ಗೆ ಈಗಲೂ ಅನಿಸ್ತಾ ಇಲ್ವಾ? ಅಯೋಗ್ಯರು, ನೀವೆಲ್ಲರೂ ಅಯೋಗ್ಯರು. ಇಂಥವ್ರ ಮನೆಯಲ್ಲಿ ನಾವೊಂದು ಕ್ಷಣನೂ ಇರಬಾರ್ದು. ಏನಮ್ಮ ನಿಂತಿದ್ದೀರಾ? ಬನ್ನಿ ಹೊಡೆ. ಹಲೋ ಹಲೋ ಅಜ್ಜಿ, ನಾನು ವಿಶಾಖ. ವಿಶಾಖ, ವಿಶಾಖ ಎಲ್ಲಿದೆಯಮ್ಮ? ನಾವೆಲ್ಲ ನಿನ್ಗೋಸ್ಕರ ಕಾಯ್ತಾ ಇದ್ದೀವಿ. ಮನೆಗೆ ಬಾರೆ ಪುಟ. ನಿನ್ ಮನೆಯಿಂದ ಹೋದ್ಮೇಲೆ ನಮ್ಗೆಲ್ಲ ಎಷ್ಟು ದುಃಖ ಆಗಿದೆ ಗೊತ್ತಾ? ನೀನ್ ಜಾಣೆ, ಬಂದೇ ಬರ್ತೀಯ ಅಂತ ನಾನು ಹೇಳಿದ್ದೆ. ಮನೆಗ್ ಬಾಮ್ಮ. ಅಪ್ಪನ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಮ್ಮ. ಅವನಿಗೆ ನಿನ್ ಮೇಲಿರೋ ಸಿಟ್ಟು ಕಮ್ಮಿ ಆಗುತ್ತೆ. ಕೇಳ್ಕೊಪುಟ್ಟ. ಅಜ್ಜಿ, ಅಪ್ಪನ ಹತ್ರ ಫೋನ್ ಕೊಡೋದು ಬೇಡ. ನಾನು ಅವ್ರ ಹತ್ರ ಮಾತು ಆಡಲ್ಲ, ಕ್ಷಮೆನೂ ಕೇಳಲ್ಲ. ಅಜ್ಜಿ, ನಾನು ಹೀರೋಯಿನ್ ಆಗ್ಬೇಕು ಅಂತ ಚಿಕ್ಕವಳಿದ್ದಾಗ್ಲಿಂದಲೇ ಆಸೆ ಪಟ್ಟಿದ್ದೆ. ಆದ್ರೆ ನಿಮ್ಗೆ ಯಾರಿಗೂ ನನ್ನ ಆಸೆ ಕನ್ಸಿನ ಬಗ್ಗೆ ಸ್ವಲ್ಪನೂ ಕಾಳಜಿ ಇರ್ಲಿಲ್ಲ. ಆದ್ರೆ ಇವತ್ತು ನಾನು ನನ್ನ ಸ್ವಂತ ಬಲದಿಂದ ಹೀರೋಯಿನ್ ಆಗಿದ್ದೀನಿ. ಅಜ್ಜಿ, ಈ ಕೆಲ್ಸಕ್ಕೆ ಬಾದಿರೋ ಸಂಬಂಧಗಳನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗೆ ನಿಮ್ಗಳು ಯಾರು ಹಂಗೂ ಬೇಕಾಗಿಲ್ಲ. ನನ್ನ ಸಾಧನೆಗೆ ಅಡ್ಡ ಬರೋನ್ನ ನಾನು ಸಹಿಸೋದು ಇಲ್ಲ. ಅಜ್ಜಿ, ಈಗ ನಾನು ಫೋನ್ ಮಾಡಿರೋದು ಅದನ್ನೇ ಹೇಳೋಕೆ. ಮನೆ ಬಿಟ್ಟು ಬಂದ್ಮೇಲೆ ನನಗೆ ಒಳ್ಳೇದೇ ಆಗಿದೆ. ನನಗೆ ಬೇಕಾಗಿರೋದು ಸಿಕ್ಕಿದೆ. ನಾನಿಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ಸೊ ನಾನು ಆ ಮನೆಗೆ ಮತ್ತೆ ಬರಲ್ಲ. ನನ್ನನ್ನ ಹುಡ್ಕೋ ಪ್ರಯತ್ನನೂ ಮಾಡಬೇಡಿ ಅಜ್ಜಿ. ಗುಡ್ ಬೈ. ಏನಿಲ್ಲ ಪುಣ್ಯ ವಿಶಾಖ, ಮನೆಗೆ ಬರ್ತೀನಿ ಅಂದು ತಾನೆ ನಾ ಹೇಳಿರ್ಲಿಲ್ವಾ? ಅವಳು ಒಳ್ಳೆ ಹುಡುಗಿ,
ಸಿಟ್ಟು ಕಡಿಮೆ ಆದ್ಮೇಲೆ ಮನೆಗೆ ಬಂದೇ ಬರ್ತಾಳೆ ಅಂತ ನಾ ಹೇಳ್ದಾಗೆ ಆಯ್ತು ನೋಡು. ದಯವಿಟ್ಟು ನನ್ನ ಮೊಮ್ಮಗಳು ಮಾಡಿರೋ ತಪ್ಪನ್ನ ತಾವು ಹೊಟ್ಟೆಗೆ ಹಾಕೊಳ್ಳಿ. ಅವಳ ಪರವಾಗಿ ನಾನ್ ನಿಮ್ಮಲ್ಲಿ ಕ್ಷಮೆ ಕೇಳ್ಕೊತೀನಿ. ಅವಳನ್ನು ಕ್ಷಮಿಸೋದಕ್ಕಾಗೋದಿಲ್ಲಮ್ಮ. ಅವಳೇ ಮನೆಗೆ ಬರ್ತೀನಿ ಅಂದ್ರು ನಾನು ಅವಳನ್ನ ಮನೆಗೆ ಸೇರ್ಸಲ್ಲ. ನಮ್ಮ ಸಂಬಂಧ ಹಾಳಾಯ್ತು. ಯಾರ ಪ್ರೀತಿ ವಾತ್ಸಲ್ಯಕ್ಕೂ ಅವಳು ಬೆಲೆ ಕೊಡೋದಿಲ್ಲ ಅಂತ ಹೇಳಿದ ಮೇಲೆ ಅವಳು ಬದುಕಿದ್ರೇನು ಸತ್ರೆ ಈ ಕ್ಷಣದಿಂದ ನನ್ನ ಪಾಲಿಗೆ ಇವತ್ತಿಂದ ವಿಶಾಖ ಸತ್ತಾಗಿ. ಬಿಡ್ತು ಆ ಕೆಟ್ಟ ಮಾತಾಡ್ಬೇಡ. ಇನ್ನೇನು ಮಾತಾಡ್ಬೇಕು? ಹೊತ್ತು ಹೆತ್ತು ಸಾಕಿ ಬೆಳೆಸಿದ ಅಪ್ಪ ಅಮ್ಮನ ಬಗ್ಗೆ ಅವಳಿಗೆ ಗೌರವ ಇಲ್ಲ. ನಿನ್ನ ಮಡಲಲ್ಲಿ ಪ್ರೀತಿಯಿಂದ ಸಾಕದೆ ಅಜ್ಜಿನೋ ಮಮಕಾರ ಇಲ್ಲ, ಗೌರವ ಇಲ್ಲ. ಸುಖ, ಸಂಪತ್ತು, ಸಂತೋಷ ಎಲ್ಲ ಕೊಟ್ಟಿದ್ದ ಗಂಡನ ಮನೆ ಬಗ್ಗೆ ಅವಳಿಗೆ ಕಾಳಜಿ. ಅಂಥವಳು ನಮ್ಮನೆಗೆ ಯಾಕೆ ಬೇಕು? ನನ್ನ ಪಾಲ್ಗೆ ಅವಳು ಸತ್ತು ಹೋದ್ಲು ಅನ್ಕೋತೀನಿ, ಅವಳನ್ನ ಬೀದಿಲಿ ಬಿದ್ದೋಳು ಅನ್ಕೊಳ್ಳಿ. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಇಷ್ಟೇ ಆಗ್ಲಿ, ಹೆತ್ತಿರೋ ಮಗು ಅವಳು. ಮಾವ ದಯವಿಟ್ಟು ಸಿಟ್ಟಾಗ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ವಿಶಾಖನ್ನ ಹುಡ್ಕೊಂಡು ಹೋಗಿದ್ದಾನೆ. ಅವನ್ ಖಂಡಿತ ಅವಳನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ವಿವೇಕ್, ಹಾಗಾದ್ರೆ ನಿನ್ಗೆ ಈ ವಿಷಯ ಗೊತ್ತಿತ್ತಾ? ವಿಶುಗೂ ಈ ವಿಷಯ ಗೊತ್ತಾ? ಅವನು ಅವಳನ್ನ ಹುಡ್ಕೊಂಡು ಯಾವಾಗ ಹೋದ? ಇವತ್ತು ಬೆಳಗ್ಗೆ. ಓಹೋ, ಈಗ ವಿಷಯ. ನಮ್ಮನೆ ಮಕ್ಕಳೇ ನಮಗ್ ವಂಚನೆ ಮಾಡ್ತಿದ್ದಾರೆ. ಅಮ್ಮ, ನಮ್ ಕೈ ಉಗ್ರೆ, ನಮ್ ಕಣ್ ಚುಸ್ತಾ ಇದೆ.
ಚಿಕ್ಕಪ್ಪ. ವಿಶು ವಿಶಾಖನ್ನ ಸಮಾಧಾನ ಮಾಡಿ ಖಂಡಿತ ಕರ್ಕೊಂಡ್ಬರ್ತಾನೆ. ಅವಳಿಗೆ ಸಮಾಧಾನ ಆದ್ರೆ ಸಾಕಾ? ಹಾಗೆ ಮಾಡ್ಬಿಟ್ರೆ ಅವಳು ಮಾಡಿದ ತಪ್ಪು ಸರಿ ಹೋಗ್ಬಿಡ್ತಾ? ಅಲ್ಲ ವಿವೇಕ್, ವಿಷು ಕರ್ಕೊಂಬಂದ ಅಂತ ನಾವು ಅವಳನ್ನ ಕ್ಷಮಿಸಿ ಮನೆ ಒಳಗಡೆ ಸೇರಿಸ್ಕೋಬೇಕು. ಅದೇ ಹೇಳ್ತಾ ಇರೋದಲ್ವಾ ನೀನು? ಮಾನ ಮರ್ಯಾದೆ ಇಲ್ವಾ ನಮಗೆ? ಅಳಿಯಂದ್ರು ವಿಶಾಖನ ಕರ್ಕೊಂಡು ಬಂದ್ರು ಅಷ್ಟೇ, ಬರದೇ ಇದ್ರು ಅಷ್ಟೇ. ವಿಶಾಖ ನನ್ನ ಪಾಲ್ಗೆ ಸತ್ತು ಹೋದ್ಲು. ಇನ್ನು ನನಗಿರೋದು ಒಬ್ಬಳೇ ಮಗಳು ರಾಧಿಕಾ. ಇವತ್ತಿಂದ ಅವಳೊಬ್ಬಳೇ ನನ್ನ ಮಗಳು. ನನ್ನ ಮಾತು ಸತ್ಯ ಅಂತ ಸಾಬೀತು ಮಾಡೋದಕ್ಕೆ ನಾನು ವಿಶಾಖನ್ಗೆ ತರ್ಪಣ ಬಿಡ್ತೀನಿ. ಅವಳ ಶ್ರಾದ್ದ ಮಾಡಿ ಅವಳ ಪಿಂಡನ ಕಾವೇರಿ ನದಿಗೆ ಬಿಟ್ಟು ಬಿಡ್ತೀನಿ. ಪೂರ್ಣ, ಇದು ಸರಿಯಲ್ಲಪ್ಪ. ಯಾರಾದ್ರೂ ಜೀವಂತವಾಗಿರೋಗೆ ಪಿಂಡ ಬಿಡ್ತಾರೇನೋ? ನನ್ನ ಮೊಮ್ಮಗಳು ಬದುಕಿದ್ದಾಳೆ, ಆರೋಗ್ಯವಾಗಿದ್ದಾಳೆ. ಅವಳು ಖಂಡಿತ ಬಂದೇ ಬರ್ತಾಳೆ. ಅವಳಿಗೇನು ಕೆಟ್ಟದಾಗಲ್ಲ. ದೇವರು ಅವಳನ್ನು ಕಾಪಾಡ್ತಾನೆ ಕಣೋ, ಕಾಪಾಡ್ತಾನೆ. ನಿಮ್ ತಾಯಿ ಹೇಳಿದ್ ನಿಜ. ವಿಶಾಖ ವಾಪಸ್ ಬಂದ್ಮೇಲೆ ಮುಂದಿನ ತೀರ್ಮಾನ ತಗೊಳ್ಳೋಣ. ಈಗ ದುಡ್ಕೋದ್ ಬೇಡ. ಅಮ್ಮ, ಇದು ಅಪ್ಪ ಮಗಳ ವಿಷಯ. ಅವ್ರು ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಮಗೇನು? ಇಷ್ಟೆಲ್ಲ ನಡೆದ್ಮೇಲೆ ನಮಗೆ ಇವ್ರ ಮನೇಲಿ ಏನ್ ಕೆಲಸ? ಮನೆ ಹೊಡೆ. ಅಮ್ಮ, ನಿಮ್ಮ ಕೈ ಮುಗಿತೀನಿ, ಮೊದಲು ಇಲ್ಲಿಂದ ಹೊರಡಿ. ವಿಷ್ಣು, ನೀನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನೀನ್ ಮಾತಾಡ್ತಿರೋ ಮಾತಿನ ಅರ್ಥ ಗೊತ್ತಾ ನಿಂಗೆ? ಬೀಗ್ರೆ, ನೀವು ತಾಳ್ಮೆ ಕಳ್ಕೋಬೇಡಿ. ಮಕ್ಕಳು ತಪ್ಪು ಮಾಡ್ತಾರೆ ನಿಜ. ಅವ್ರನ್ನ ಸರಿದಾರಿಗೆ ತರೋದೇ ನಮ್ ಕೆಲಸ. ಅಮ್ಮ, ನೀವಾದ್ರೂ ಬುದ್ಧಿ ಹೇಳಿ ನಮ್ಮ ಪೂರ್ಣಂಗೆ. ದಯವಿಟ್ಟು ಈ ವಿಚಾರದಲ್ಲಿ ಇನ್ಯಾರೂ ನನ್ನ ಹತ್ರ ವಾದ ಮಾಡಬೇಡಿ. ನಾಳೆ ಬೆಳಗ್ಗೆ ನಾನು ವಿಶಾಖನ್ಗೆ ಶಾಸ್ತ್ರೋಕ್ತವಾಗಿ ತರ್ಪಣ ಕೊಡ್ತೀನಿ.